ವಾರ್ತೆಗೆ ಸ್ವಾಗತ. ಕನ್ನಡವನ್ನ ಉಸಿರಾಗಿಸಿಕೊಂಡಿರುವ ಬೇಲೂರಿನ ತೀರ್ಥಂಕರ್ ಚಿಪ್ಪಿನಿಂದ ಅಲಂಕಾರಿಕ ವಸ್ತು ತಯಾರಿ. ಯಕ್ಷಗಾನದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ನಿಡ್ಲೆ ಗೋವಿಂದ ಭಟ್, ರಾಯಪುರದಲ್ಲಿ ಸೌರ ವಿದ್ಯುತ್ ಕ್ರಾಂತಿ. ಇವಿಷ್ಟು ಹೈಲೈಟ್ಸ್ ಜೊತೆ ಬಂದಿದ್ದೇನೆ ನಾನು ಸಂಜನಾ ವಾಲ್ತಾಜೆ. ಇದೀಗ ಹೆಡ್ಲೈನ್ಸ್. ಕನ್ನಡಾಭಿಮಾನ ಮೆರೆದ ತೀರ್ಥಂಕರ್, ಕೆಂಪು ಹಳದಿಯಲ್ಲಿ ಮಿನುಗಿದ ಮಾರುತಿ ಸ್ಟೋರ್, ಬೇಲೂರಿನಲ್ಲಿ ರಾರಾಜಿಸಿದ ಕನ್ನಡ ಪ್ರೇಮ. ತೆಂಗಿನ ಚಿಪ್ಪಿಗೆ ರೂಪ ನೀಡುವ ಸುಂದರ ಕಲ್ಪನೆ, ಸ್ವ ಉದ್ಯೋಗಕ್ಕೂ ಸಿಕ್ಕಿತು ಮನ್ನಣೆ. ಕೋಕೋ ಕ್ರಾಫ್ಟ್ ಸಂಸ್ಥೆಯಿಂದ ವಿಶೇಷ ಯೋಜನೆ. 45 ವರ್ಷಗಳ ಸುದೀರ್ಘ ಯಕ್ಷಾರಾಧನೆ, ಬಣ್ಣದ ಬದುಕು ಕಟ್ಟಿಕೊಂಡ ಗೋವಿಂದ ಭಟ್ಟರ ಕಲಾ ಸೇವೆ, ಸಮುದ್ರದಾಚೆಗೂ ಪಸರಿಸಿದ ಕರಾವಳಿ ಪ್ರತಿಭೆ. 20 ಕುಟುಂಬಗಳ ಆಧುನಿಕ ಯೋಚನೆ, ಮುಗಿಯದ ಇಂಧನ ಮೂಲದಿಂದ ವಿದ್ಯುತ್ ಉತ್ಪಾದನೆ, ಸೌರ ವಿದ್ಯುತ್ ಕ್ರಾಂತಿಗೆ ಹೆಸರಾದ ರಾಯಪುರ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮ ರಾಜ್ಯದ ಮೂಲೆ ಮೂಲೆಯಲ್ಲೂ ರಾರಾಜಿಸುತ್ತಿದೆ. ಈ ಸಂದರ್ಭದಲ್ಲಿ ಬೇಲೂರಿನ ಒಬ್ಬ ವ್ಯಾಪಾರಿ ತಮ್ಮ ಕನ್ನಡ ಪ್ರೇಮವನ್ನ ವಿಶಿಷ್ಟ ರೀತಿಯಲ್ಲಿ ವ್ಯಕ್ತಪಡಿಸಿ ಗಮನ ಸೆಳೆದಿದ್ದಾರೆ. ಕೆಂಪು ಹಳದಿ ಬಣ್ಣಗಳಿಂದ ಕಂಗೊಳಿಸುವವರ ಅಂಗಡಿ, ಬೈಕಿನಲ್ಲಿ ಮೊಳಗುವ ಕನ್ನಡ ಗೀತೆ, ಇವೆಲ್ಲ ಕನ್ನಡದ ಗೌರವ ಮತ್ತು ಗರ್ವವನ್ನು ಸಾರುತ್ತಿವೆ. ಈ ಅಪ್ಪಟ ಕನ್ನಡದ ಅಭಿಮಾನಿಯ ಕತೆ ನಿಮ್ಮ ಮುಂದೆ. ಇದು ಬೇಲೂರಿನ ಮುಖ್ಯ ಬೀದಿಯಲ್ಲಿರುವ ಶ್ರೀ ಮಾರುತಿ ಸ್ಟೋರ್ಸ್. ನವೆಂಬರ್ನಲ್ಲಿ ಈ ಅಂಗಡಿಗೆ ಕಾಲಿಟ್ರೆ ಕೆಂಪು ಹಳದಿ ಬಣ್ಣಗಳ ಚಿತ್ತಾರಗಳೇ ಗ್ರಾಹಕರನ್ನ ಸ್ವಾಗತಿಸುತ್ತವೆ. ಈ ಮಾರುತಿ ಸ್ಟೋರ್ನ ಮಾಲಕ ತೀರ್ಥಂಕರ್ ನವೆಂಬರ್ ತಿಂಗಳಾದ್ಯಂತ ತಮ್ಮ ಅಂಗಡಿಯನ್ನ ಕನ್ನಡದ ಕನ್ನಡಿಯಾಗಿಸುತ್ತಾರೆ. ಕಳೆದ 8 ವರ್ಷಗಳಿಂದ ಈ ವಿಶಿಷ್ಟ ಅಲಂಕಾರ ಮಾಡುತ್ತಾ ಬಂದಿರುವ ತೀರ್ಥಂಕರ್ ಸ್ಥಳೀಯರ ಮೆಚ್ಚುಗೆಯನ್ನ ಗಳಿಸಿದ್ದಾರೆ. ನಾನು ಬೇಲೂರಿನ ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷ ಬೇಲೂರು ತೀರ್ಥಂಕರ್ ಅಂತ ನನ್ನ ಹೆಸರು. ನಾನು ಕನ್ನಡ ಪಟ ಅಭಿಮಾನಿ, ರಾಜ್ಕುಮಾರ್ ಅವರ ಅಭಿಮಾನಿ. ಅಂಗಡಿ ಮಾರುತಿ ಸ್ಟೋರ್ ಮುಂಭಾಗದಲ್ಲಿ ಸ್ವಂತ ಅಂಗಡಿ ಆದ್ದರಿಂದ ಹಳದಿ ಕೆಂಪು 2 ಬಣ್ಣಗಳನ್ನು ಒಳಗೊಂಡು ಎಲ್ಲ ಪದಾರ್ಥಗಳನ್ನು ನವೆಂಬರ್ನಲ್ಲಿ ನಾವು ಪ್ರದರ್ಶನ ಮಾಡಿ ರಿಯಾಯಿತಿ ದರದಲ್ಲಿ ಈ ಒಂದು ಪದಾರ್ಥಗಳನ್ನ ಮಾಡಿ ಯಾರೇ ಆದರೂ ಇಲ್ಲಿ ಈ ಮುಖ್ಯ ರಸ್ತೆಯಲ್ಲಿ ಓಡಾಡ್ತಿರ್ಬೇಕಾದ್ರೆ ಒಂದು ವಿಶೇಷವಾಗಿ ನೋಡಿ ಏನಪ್ಪ ಇದು 2 ಬಣ್ಣದಲ್ಲಿ ಅವರು ಈ ಪದಾರ್ಥ ಜೋಡಿಸಿದ್ದಾರೆ ಅಂತ ಅಂದಾಗ ಇವರು ಕನ್ನಡಿಗರು, ನಾವು ಕನ್ನಡಿಗರು ಆಗಬೇಕು ಅಂತ ಅವ್ರ ಮನಸ್ಸಲ್ಲಿ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಸಂಕೇತನ ಮಾಡ್ಕೊಳ್ತೀವಿ. ಈ ಒಂದು ಮಾಡ್ತಿರೋಂಥ ಕೆಲಸ ಉತ್ತಮವಾಗಿದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂತೇಳಿ ನಮಗೆ ತಾಲೂಕು ಗಣರಾಜ್ಯೋತ್ಸವ ಪ್ರಶಸ್ತಿ 2012, ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 2018, ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 2022 ಹಾಗೂ ರಾಜ್ಯದಲ್ಲಿ ನಮ್ಮ ಸಾಲುಮರ ತಿಮ್ಮಕ್ಕ ಇಂಟರ್ನ್ಯಾಷನಲ್ ಇದರಿಂದ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಇಂಟರ್ನ್ಯಾಷನಲ್ ಪ್ರಶಸ್ತಿನೂ ಸಾಲುಮರ ತಿಮ್ಮಕ್ಕ ಪ್ರಶಸ್ತಿ ಇಂಟರ್ನ್ಯಾಷನಲ್ ಪ್ರಶಸ್ತಿ ಕೊಟ್ಟಿದ್ದಾರೆ. ತಮ್ಮ ಅಂಗಡಿಯಲ್ಲಿ ಮಾರಾಟಕ್ಕಿಟ್ಟಿರುವ ಸ್ಟೂಲ್, ಬುಟ್ಟಿ ಇತ್ಯಾದಿ ಪ್ಲಾಸ್ಟಿಕ್ ಪರಿಕರಗಳನ್ನೇ ಕೆಂಪು ಹಳದಿ ಬಾವುಟದ ಬಣ್ಣದಲ್ಲಿ ಜೋಡಿಸಿ ಕ್ರಿಯಾಶೀಲತೆ ಮೆರೆದಿದ್ದಾರೆ ತೀರ್ಥಂಕರ್. ಹೀಗಾಗಿಯೇ ಸ್ಥಳೀಯರು ಬೇಲೂರಿನ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಬರುವ ಪ್ರತಿಯೊಬ್ಬ ಪ್ರವಾಸಿಗರು ತೀರ್ಥಂಕರ್ ಅವರ ಕನ್ನಡಾಭಿಮಾನವನ್ನ ಕೊಂಡಾಡಿ ನೆನಪಿಗಾಗಿ ಫೋಟೋ ಕೂಡ ತೆಗೆಸಿಕೊಳ್ತಾರೆ. ನಮಸ್ತೆ, ನಾನು ಸಂಪತ್ ಬಿವಿ ಅಂತಂದ್ಬಿಟ್ಟು ಇದೇ ಬೇಲೂರು ನಿವಾಸಿ. ನಾನು ಮಾರುತಿ ಸ್ಟೋರ್ ಅಂಗಡಿ ಇದೆಯಲ್ಲ ಅವ್ರ ಪಕ್ಕದ ಅಂಗಡಿಯವರು. ಮಾರುತಿ ಸ್ಟೋರ್ ಮಾಲೀಕರಾದ BR ತೀರ್ಥಂಕರ್ ಅವರು ಭಾಳ ಜನಪ್ರಿಯ ವ್ಯಕ್ತಿ ಹಾಗೂ ಭಾಳ ಕನ್ನಡಾಭಿಮಾನ ಹೊಂದಿರುವಂಥ ವ್ಯಕ್ತಿ. ಅವರು ಯಾವುದೇ ಒಂದು ಕನ್ನಡ ಕಾರ್ಯಕ್ರಮ ಆಗಲಿ ಮುಂಚೂಣಿಯಲ್ಲಿ ಇರ್ತಾರೆ. ಅವರು ಹಾಕೊಳ್ಳೋ ಬಟ್ಟೆನೂ ಅದೇ ಥರ ಇರುತ್ತೆ. ಅವರು ಪ್ರತಿ ಹಣೆಗೆ ಕುಂಕುಮನೂ ಅದೇ ಥರ ಕನ್ನಡದ ಥರಲ್ಲೇ ಶೈಲಿಯಲ್ಲಿ ಇಟ್ಕೋತಾರೆ. ಕನ್ನಡ ಅಭಿಮಾನ ಜಾಸ್ತಿ. ಕನ್ನಡ ಜಲ ನೆಲ ಅಂತಂದರೆ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ. ಇವರ ಸೇವೆಗೆ ಬೇಲೂರು ತಾಲೂಕಿನಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಶಸ್ತಿ ಸೇರಿದಂತೆ 10 ಪ್ರಶಸ್ತಿ ಪುರಸ್ಕಾರಗಳು ದೊರೆತಿವೆ. ನೋಡಿದ್ರಲ್ಲ ವೀಕ್ಷಕರೇ, ತೀರ್ಥಂಕರ್ ಅವರ ಕನ್ನಡದ ಅಭಿಮಾನವನ್ನ. ಇವರು ತಮ್ಮ ಉದ್ಯಮ ಹಾಗೂ ಜೀವನದುದ್ದಕ್ಕೂ ಕನ್ನಡ ಪ್ರೇಮವನ್ನ ಮೆರೆದಿದ್ದಾರೆ. ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನ ಉಳಿಸುವಲ್ಲಿ ಇವರು ನಮ್ಮೆಲ್ಲರಿಗೂ ಸ್ಫೂರ್ತಿ. ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ಹರ್ಷಿತಾ ಜೋಗಿ, ನಮ್ಮೂರ ವಾರ್ತೆ ಪತ್ರಿಕೋದ್ಯಮ ವಿಭಾಗ, STM ಉಜಿರೆ. ಉತ್ತರ ಕರ್ನಾಟಕದ ಕಬ್ಬು ದರ ಹೋರಾಟಕ್ಕೆ ಸರ್ಕಾರದ ತೀರ್ಮಾನ ಹೊಸ ತಿರುವು ನೀಡಿದೆ.
ದೀರ್ಘಕಾಲದ ಪ್ರತಿಭಟನೆ, ಧರಣಿ ಮತ್ತು ಬಂದ್ ಎಚ್ಚರಿಕೆಗಳ ಬಳಿಕ ಸರ್ಕಾರ ನೀಡಿದ ನಿರ್ಧಾರವನ್ನು ಕೃಷಿಕರು ಹೇಗೆ ಸ್ವೀಕರಿಸಿದ್ದಾರೆ, ಅವರ ಬೇಡಿಕೆಗಳೇನಿತ್ತು, ಇದೆಲ್ಲದರ ಬಗ್ಗೆ ವಿಶ್ಲೇಷಣೆ ಮಾಡಲಿದ್ದಾರೆ ಚೈತನ್ಯ ಲಕ್ಷ್ಮಿ. ವಾರ್ತಾ ವಿಶ್ಲೇಷಣಾ ಸಂಚಿಕೆಗೆ ಸ್ವಾಗತ. ನಾನು ಚೈತನ್ಯ ಲಕ್ಷ್ಮಿ. ಸಾಮಾನ್ಯ ಜನರಿಗೆ ಕಬ್ಬು ಅಂದರೆ ನೆನಪಾಗೋದು ಜ್ಯೂಸ್ ಮತ್ತು ಬೆಲ್ಲ ಮಾತ್ರ. ಆದರೆ ಕಬ್ಬಿನಿಂದ ಏನೆಲ್ಲ ಉಪಯೋಗ ಇದೆ ಅಂತ ನಿಮಗೆ ಗೊತ್ತಾ? ಅದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಸಾಮಾನ್ಯ ಜನರು ಕಬ್ಬು ಅಂತ ಹೇಳಿದಾಗ ಇದರಿಂದ ಬೆಲ್ಲ ತಯಾರಿಸ್ತಾರೆ, ಸಕ್ಕರೆ ತಯಾರಿಸ್ತಾರೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ರೈತರು ಅವರಿಗೆ ಬೇಕಾದಂಥ ಬೆಲೆಗೋಸ್ಕರ ಹೋರಾಡ್ತಾ ಇದ್ದಾರೆ. ಯಾಕಾಗಿ ಅವರು 3,500 ಬೆಲೆಯನ್ನು ಕೇಳ್ತಾ ಇದ್ದಾರೆ ಅನ್ನೋದಕ್ಕೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಭಾರತದಲ್ಲಿ ವರ್ಷಕ್ಕೆ 28ರಿಂದ 32 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಸಕ್ಕರೆ ತಯಾರಾಗ್ತದೆ. ಆ ಸಕ್ಕರೆ 99% ಕೂಡ ಬೆಲ್ಲದಿಂದಲೇ ತಯಾರಿಸಲಾಗ್ತದೆ. ಹಾಗೆಯೇ ಕಬ್ಬಿನಿಂದ ರಸ ತೆಗೆದ ಮೇಲೆ ಅದರಿಂದ ಉಳಿಯುವಂಥ ನಾರಿಂದ ವಿದ್ಯುತ್ ಉತ್ಪಾದನೆ ಮತ್ತು ಬಯೋಗ್ಯಾಸ್ ಉತ್ಪಾದನೆಯನ್ನು ಮಾಡ್ತಾರೆ. ಅದಷ್ಟೇ ಅಲ್ಲದೆ ಪೇಪರ್ ಮತ್ತು ಬೋರ್ಡ್ಗಳನ್ನು ಕೂಡ ತಯಾರಿಸಲಾಗ್ತದೆ. ಹಾಗಿದ್ರೆ ರೈತರು 3,500 ಬೆಲೆಯನ್ನು ಯಾಕೋಸ್ಕರ ಕೇಳ್ತಿದ್ದಾರೆ ಅಂತ ಹೇಳೋದು ನಮ್ಮೆಲ್ರಿಗೂ ಗೊತ್ತಾಗಲೇಬೇಕು. ನಮಗೆಲ್ರಿಗೂ ಗೊತ್ತಿರುವ ಹಾಗೆ ರಾಜ್ಯಾದ್ಯಂತ ಕಬ್ಬಿನ ಬಿಸಿ ಏರ್ತಾವೇ ಇದೆ. ಉತ್ತರ ಕರ್ನಾಟಕದಲ್ಲಿ ತೀವ್ರ ಸ್ವರೂಪ ಪಡೆದಿರುವಂತಹ ಕಬ್ಬು ಹೋರಾಟ ರಾಜ್ಯ ಸರ್ಕಾರ, ರೈತರು ಮತ್ತು ಸಕ್ಕರೆ ಕಾರ್ಖಾನೆಗಳ ನಡುವೆ ತ್ರಿಪಕ್ಷೀಯ ಮಾತುಕತೆಯನ್ನು ಉಂಟು ಮಾಡಿದೆ. ದೀರ್ಘಕಾಲದ ಪ್ರತಿಭಟನೆ, ಬಂದ್, ಎಚ್ಚರಿಕೆ, ನಿರಂತರ ಮಾತುಕತೆಗಳ ನಂತರ ಕಬ್ಬಿನ ಪ್ರತಿ ಟನ್ನಿಗೆ 3,300 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಸರ್ಕಾರದ ಈ ನಿರ್ಧಾರಗಳಿಂದ ಹೋರಾಟ ಅಂತ್ಯವಾಗಲಿಲ್ಲ. ಬದಲಿಗೆ ಹೋರಾಟ ಹೊಸ ಹಂತಕ್ಕೆ ಕಾಲಿಟ್ಟಿದೆ. ವಿಶೇಷವಾಗಿ ಬೆಳಗಾವಿಯಲ್ಲಿ ಅಹೋರಾತ್ರಿ ಹೋರಾಟ ಕೂಡ ನಡೆದಿತ್ತು. ಹಲವು ಸುತ್ತಿನ ಸಭೆಯನ್ನ ಕೈಗೊಂಡಂತ ಸಿದ್ದರಾಮಯ್ಯ 3,300 ರೂಪಾಯಿಯನ್ನ ಘೋಷಿಸಿದ್ದಾರೆ. 11.25 ಶುಗರ್ ರಿಕವರಿ ಆದಲ್ಲಿ 3,300 ರೂಪಾಯಿ, ಹಾಗೆಯೇ 10.25% ಶುಗರ್ ರಿಕವರಿ ಆದಲ್ಲಿ 3,200 ರೂಪಾಯಿ ಕೊಡುವುದಾಗಿ ಸರ್ಕಾರ ನಿರ್ಧರಿಸಿದೆ. ಅಂತಿಮವಾಗಿ 50 ರೂಪಾಯಿಗಳ ಹೊರೆಯನ್ನು ಹೊರಲಿಕ್ಕೆ ಈಗ ಕಾರ್ಖಾನೆಗಳು ತಯಾರಾಗಿದೆ. ಈ ಕಬ್ಬು ದರ ಹೋರಾಟ, ರೈತ ಹೋರಾಟಗಳು ಹೇಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಜವಾಬ್ದಾರಿಯ ಚರ್ಚೆಗೆ ವೇದಿಕೆಯಾಗ್ತದೆ ಅಂತ ಹೇಳೋದನ್ನ ತೋರಿಸ್ಕೊಡ್ತಾ ಇದೆ. ಇಷ್ಟೆಲ್ಲ ಆದ ನಂತರ ಮುಧೋಳದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಿ ಹೋರಾಟದ ಸಭೆಯ ವೇದಿಕೆಯಲ್ಲೇ ಸರ್ಕಾರ ನೀಡಿರುವ 3,300 ದರದ ಆದೇಶ ಪ್ರತಿಯನ್ನ ಸುಟ್ಟು ಹಾಕ್ತಾರೆ. ಅದಲ್ಲದೆ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘಟಿತ ಶಕ್ತಿಗಳು ಸರ್ಕಾರದ ನೀತಿ ಮೇಲೆ ಯಾವ ರೀತಿಯಾದ ಪ್ರಭಾವವನ್ನು ಬೀರ್ತದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಸರ್ಕಾರ ಕಾರ್ಖಾನೆ ಮಾಲೀಕರ ಸಮಸ್ಯೆಗಳನ್ನ ಕೂಡ ಆಲಿಸಬೇಕು. ಮತ್ತು ರೈತ ದೇಶದ ಬೆನ್ನೆಲುಬು ಅಂತ ನಾವೆಲ್ಲರೂ ಕರಿತೇವೆ. ಆತ ತಂಪಾಗಿದ್ರೆ ಮಾತ್ರ ನಾವೆಲ್ಲರೂ ಸುಖಮಯವಾಗಿ ಜೀವಿಸಲಿಕ್ಕೆ ಸಾಧ್ಯ. ಈ ಸಂದರ್ಭದಲ್ಲಿ ಒಟ್ಟಿನಲ್ಲಿ ಸರ್ಕಾರ ಮತ್ತು ರೈತರು ಹೊಂದಾಣಿಕೆ ಮಾಡಿಕೊಂಡು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು. ಸರ್ಕಾರ ರೈತರಿಗೆ ಅಗತ್ಯ ಸೌಲಭ್ಯ ಒದಗಿಸಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು. ಇಂತಹ ಹಲವು ಸಮಸ್ಯೆಗಳು ಬಗೆಹರಿದು ಪರಿಹಾರ ಸಿಕ್ಕಾಗ ನಮ್ಮ ರಾಜ್ಯ ಅಭಿವೃದ್ಧಿಯ ಪಥದಲ್ಲಿ ಸಾಗಲು ಸಾಧ್ಯ. ಸಾಧಾರಣ ತ್ಯಾಜ್ಯವೆಂದು ಕಾಣುವ ತೆಂಗಿನ ಚಿಪ್ಪಿಗೆ ಹೊಸ ರೂಪ ನೀಡುವ ಪ್ರಯತ್ನ ಇಲ್ಲಿ ನಡೆದಿದೆ. ಪುತ್ತೂರಿನ ಕೋಕೋ ಕ್ರಾಫ್ಟ್ ಇಂಡಿಯಾ ಘಟಕ ತೆಂಗಿನ ಚಿಪ್ಪಿಗೆ ಹೊಸ ಜೀವ ತುಂಬುತ್ತಿದೆ. ಈ ಸೃಜನಶೀಲತೆ ಅದ್ಭುತ ಪರಿಸರ ಸ್ನೇಹಿ ಅಲಂಕಾರಿಕ ವಸ್ತುಗಳನ್ನು ಸೃಷ್ಟಿಸುತ್ತಿದೆ. ಈ ಕ್ರಿಯಾತ್ಮಕ ಕೈಂಕರ್ಯದ ಪರಿಚಯ ಇಲ್ಲಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ತುಂಬಾ ವಿಶೇಷ. ಯಾಕಂದ್ರೆ ಪ್ರಕೃತಿಯಲ್ಲಿ ಸಿಗುವಂತ ಸಂಪನ್ಮೂಲವನ್ನ ಬಳಸಿಕೊಂಡು ವಿಶೇಷವಾದ ಅಲಂಕೃತ ವಸ್ತುಗಳನ್ನ ಇವರು ತಯಾರಿಸುತ್ತಿದ್ದಾರೆ. ಇದು ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲದೆ ಇದು ನಮ್ಮ ಸಂಬಂಧವನ್ನ ಪ್ರಕೃತಿಯ ಜೊತೆಗೆ ಬೆಸೆಯುವಂತ ಒಂದು ಮಾಧ್ಯಮವೂ ಸಹ ಹೌದು. ಹಾಗಾದ್ರೆ ಪುತ್ತೂರಿನ ಮುಪ್ರಂಪಾಡಿಯ ಶಂಕರ್ ಭಟ್ರವರ ಒಂದು ಪ್ರಯತ್ನವನ್ನ ನೋಡೋಣ ಬನ್ನಿ. ನಮಸ್ಕಾರ, ನಾನು ಶಂಕರ್ ಭಟ್ ಅಂತ. ನಾನು ಕೋಕೋ ಕ್ರಾಫ್ಟ್ ಇಂಡಿಯಾದ ಪ್ರೊಪರೇಟರ್ ಆಗಿದ್ದೇನೆ. ನಾವಿಲ್ಲಿ ಬ್ರ್ಯಾಂಡಿಂಗ್ ಮಾಡಿಕೊಡ್ತೇವೆ, ಬೇಕಾದಾಗೆ ಗಿಫ್ಟ್ ಪ್ಯಾಕಿಂಗ್ಸ್ ಮಾಡಿಕೊಡ್ತೇವೆ, ಕಾರ್ಪೊರೇಟ್ ಗಿಫ್ಟಿಂಗ್ಸ್ ಕೂಡ ಮಾಡಿಕೊಡ್ತೇವೆ. ಆಮೇಲೆ ರೀಸೆಂಟಾಗಿ ನಾವು ಪ್ಯೂರ್ ಕೋಕೋನಟ್ ಆಯಿಲ್, ಗಾಣದ ಎಣ್ಣೆ, ಸೋಪನ್ನು ಕೂಡ ಬೇರೆ ಬೇರೆ ಡಿಸೈನಲ್ಲಿ ಮಾಡ್ತಾ ಇದ್ದೇವೆ. ಮಾರ್ಕೆಟಲ್ಲಿ ತುಂಬ ಯಶಸ್ವಿಯಾಗಿ
ಮಾರ್ಕೆಟಿಂಗ್ ಆಗ್ತಾ ಇದೆ. ಯಾಕೆಂದ್ರೆ ಅದು ರಿಸಲ್ಟ್ ತುಂಬ ಒಳ್ಳೆ ಇದೆ. ನಮಸ್ತೆ ಸರ್. ಈ ಒಂದು ಕರಕುಶಲ ಕೈಗಾರಿಕೆಯನ್ನ ನೀವು ಯಾವಾಗ ಮತ್ತು ಎಲ್ಲಿ ಮತ್ತು ಇದರ ಹಿಂದಿನ ಒಂದು ಕಥೆಯನ್ನು ನಮಗೆ ತಿಳಿಸ್ಬೋದಾ? ಖಂಡಿತ. ಇದು ಜಸ್ಟ್ 1 ವರ್ಷ ಆಯಿತು ನಾವೀಗ ಶುರು ಮಾಡಿದ್ದು. ಇದು ಯಾಕೆ ಮಾಡಿದೆ ಅಂದರೆ ನಾನೊಬ್ಬ ರೈತ ಕೂಡ, ಹಾಗೆ ವ್ಯಾಲ್ಯೂ ಅಡಿಷನ್ ಮಾಡಬೇಕು, ಮೌಲ್ಯವರ್ಧನೆ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ. ಯಾಕೆಂದರೆ ನಮ್ಮ ರೈತರ ಪ್ರಾಡಕ್ಟ್ ಡೈರೆಕ್ಟಾಗಿ ಮಾರ್ಕೆಟಿಂಗ್ ಇಲ್ಲ. ಸೊ ಅದು ಯಾವಾಗಲೂ ಮಿಡ್ಲ್ ಮ್ಯಾನ್. ಸೊ ಅದನ್ನು ತಪ್ಪಿಸಬೇಕು, ಆಗ ರೈತರಿಗೆ ಏನಾದ್ರು ಉಪಯೋಗ ಆಗಬೇಕು. ಆಮೇಲೆ ಇದೊಂದು ಐಡಿಯಾ ಬಂತು ನನಗೆ. ಇಲ್ಲಿ ಒಂದು ಸ್ವಸಹಾಯ ಸಂಘದವರು ಮಾಡ್ತಾ ಇದ್ರು ಸ್ಮಾಲ್ ಸ್ಕೇಲಲ್ಲಿ. ಸೊ ನಾನು ಮಾರ್ಕೆಟಲ್ಲಿ ಹೋಗುವಾಗ, ಮಾರ್ಕೆಟ್ ರಿಸರ್ಚ್ ಮಾಡುವಾಗ ನನಗೆ ಇದು ತುಂಬ ಸ್ಕೋಪ್ ಉಂಟು ಇದಕ್ಕೆ, ಇದೊಂದು ಗೇಮ್ ಚೇಂಜಿಂಗ್ ಬಿಸ್ನೆಸ್ ಆಗ್ಬೋದು ಅಂತ ನಂಗೆ ಕಂಡಿತ್ತು. ಸೊ ಇದನ್ನು ಒಂದು ಸಣ್ಣ ಮಟ್ಟದಲ್ಲಿ ನಾವು ಇಲ್ಲಿ ಲೋಕಲ್ ಒಂದು 4 ಮಂದಿ ಒಟ್ಟಿಗೆ ಲೇಡೀಸ್ ಇಲ್ಲಿ, ಸೊ ಅವರಿಗೊಂದು ಟ್ರೈನಿಂಗ್ ಕೊಟ್ಟು ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಈ ಒಂದು ಮಷೀನ್ ನಿಂದ ಈ ಗರಟೆಗಳನ್ನ ಕ್ಲೀನ್ ಮಾಡ್ತಾರೆ, ಆಮೇಲೆ ಇದರಿಂದ ಪಾಲಿಶಿಂಗ್ ಮಾಡ್ತಾರೆ, ನಂತರ ಕಟಿಂಗ್ ಮಾಡಿ ನಮ್ಗೆ ಬೇಕಾದ ರೀತಿಯಲ್ಲಿ ಶೇಪ್ ಅನ್ನ ತಂದ್ಕೊಡ್ತಾರೆ. ಆಮೇಲೆ ಇದಕ್ಕೆ ಹೋಲ್ ಬೇಕಾದ್ರೆ ಈ ಒಂದು ಮಷೀನ್ ಅನ್ನ ಯೂಸ್ ಮಾಡಿ ಹೋಲ್ ಮಾಡ್ತಾರೆ. ಮತ್ತೆ ಈ ಎಲ್ಲ ಕೆಲಸವನ್ನ ಮಹಿಳೆಯರೇ ಮಾಡೋದು ತುಂಬಾ ವಿಶೇಷವಾದ ಸಂಗತಿ. ಇಲ್ಲಿ ನೋಡ್ಬೋದು ನೀವು, ಇವರು ತೆಂಗಿನ ಚಿಪ್ಪನ್ನ ಯೂಸ್ ಮಾಡಿ ಈ ಒಂದು ಸ್ಪೂನ್ ಹಾಗೂ ಅಡಿಗೆ ಮಾಡಲು ಬಳಸುವ ಸೌಟನ್ನ ತಯಾರಿಸಿದ್ದಾರೆ. ಇಲ್ಲಿ ಈ ಸ್ಪೂನ್ ಅನ್ನ ತಯಾರಿಸುವಾಗ ಅವರು ತೆಂಗಿನ ಚಿಪ್ಪನ್ನ ಇಲ್ಲಿ ಬಳಸಿದ್ದಾರೆ ಮತ್ತು ಈ ಹಿಡಿಕೆಗೆ ಅವರು ಅಡಿಕೆ ಮರವನ್ನ ಬಳಸಿದ್ದಾರೆ. ಇಲ್ಲಿ ನೋಡ್ಬೋದು ನಾವು ನಮ್ಮ ದೇಶೀಯ ಒಂದು ಲೈಟ್ಸ್ ಅನ್ನ ಎಷ್ಟು ಚೆನ್ನಾಗಿ ಇವರು ತಯಾರಿಸಿದ್ದಾರೆ ಅಂತ. ಹಾಗೆ ಇಲ್ಲಿ ತುಂಬಾನೇ ಶೋ ಪೀಸ್ ಗಳನ್ನ ಇವರು ಇಲ್ಲಿ ಇಟ್ಟಿದ್ದಾರೆ. ಈ ಒಂದು ದೀಪ ಆಗಿರ್ಬೋದು, ಎಲೆಗಳ ಒಂದು ಗುಚ್ಛ ಇರುವಂತ ಶೋ ಪೀಸ್ ಆಗಿರ್ಬೋದು, ತಾವರೆ ಹೂವಿನ ಒಂದು ಶೋ ಪೀಸ್ ಆಗಿರ್ಬೋದು. ಹಾಗೆ ಇಲ್ಲಿ ಕಪ್ಸ್ ಗಳನ್ನ ಇಟ್ಟಿದ್ದಾರೆ, ವೈನ್ ಕಪ್ಪು ಹಾಗೆ ಟೀ ಕಪ್ಸ್ ಅನ್ನ ಎಲ್ಲ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಇವರು ಇದನ್ನ ಮಾಡ್ತಾ ಇದ್ದಾರೆ ಅಂತ ನಾವು ಇಲ್ಲಿ ನೋಡ್ಬೋದು. ನೋಡಿದ್ರಲ್ಲ, ಪ್ರಕೃತಿಯಲ್ಲಿ ಸಿಗುವಂತ ಸಂಪನ್ಮೂಲವನ್ನೇ ಬಳಸಿಕೊಂಡು ಸುಂದರವಾದ ಕಲಾಕೃತಿಗಳಿಗೆ ಜನ್ಮ ನೀಡಬಹುದು. ಇದಕ್ಕೆ ಶಂಕರ್ ಭಟ್ರವರೇ ಉದಾಹರಣೆ. ಇಂತಹ ಒಂದು ಪ್ರತಿಭೆಗಳನ್ನ ಬೆಂಬಲಿಸೋಣ ಹಾಗೂ ಮೇಕ್ ಇನ್ ಇಂಡಿಯಾಗೆ ನಮ್ಮ ಕೊಡುಗೆಯನ್ನ ಕೊಡೋಣ. ಕ್ಯಾಮ್ರಾ ಪರ್ಸನ್ ಚೈತನ್ಯ ಜೊತೆ ತೇಜಸ್ವಿನಿ, ನಮ್ಮೂರ ವಾರ್ತೆ, ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ. ಇದೀಗ ಸಣ್ಣದೊಂದು ಬ್ರೇಕ್ನ ನಂತರ ನಮ್ಮೂರ ವಾರ್ತೆ ಮತ್ತೆ ಮುಂದುವರಿಯುತ್ತದೆ. It's just a college until you step inside. But when you start exploring, you will surely realize that it's a place where your aspirations come alive. Here, your creativity flourishes in a student-friendly environment. With infrastructure meeting the needs of every student from every stream. Why settle for ordinary when you can embark on an extraordinary journey? Are you ready to dive into endless opportunities? Join STM College, Ujire. Let the journey begin.
standing here, I still feel the excitement of stepping into this place where every corner revealed endless opportunities for learning. Walking through these corridors, I can still hear the echoes of our conversation and laughter. In this learning space, it was all about exchanging ideas, each one reshaping our thought process. During every movie shoot, we captured stories we felt, learning the art of visual storytelling. Hidden in the quiet corner, this lab was a creative space. Hello, can you hear me? Was my first time holding a mic for P2C. The Student Lecture Series platform encouraged students to share their perspectives, meaningful discussions and talks. The canteen, where every cup of tea blended with laughter and gossip. The gym was hub of strength, where we recharged our energy to face the challenges ahead. Broadcasting on community radio, I felt the power of my words connecting many hearts with one voice. The college has brought me this long way, but the memories made here still feels like it was yesterday. ಬ್ರೇಕ್ನ ನಂತರ ನಮ್ಮೂರ ವಾರ್ತೆಗೆ ಸ್ವಾಗತ. ಯಕ್ಷಗಾನ ಇವರಿಗೆ ಕೇವಲ ವೃತ್ತಿಯಲ್ಲ, ಇದೇ ಅವರ ಉಸಿರು, ಅದೇ ಅವರ ಜೀವನ. ತಮ್ಮ 45 ವರ್ಷಗಳ ದೀರ್ಘ ಕಲಾಯಾನದಲ್ಲಿ ವಿವಿಧ ಪಾತ್ರಗಳಿಗೆ ಜೀವ ತುಂಬಿದ ಅಪರೂಪದ ಯಕ್ಷ ಸಾಧಕರಿವರು. ಕರಾವಳಿಯ ಗಡಿ ದಾಟಿ ರಾಷ್ಟ್ರದ ಹಲವು ಕಡೆ ಯಕ್ಷಗಾನದ ಚಾಪು ಮೂಡಿಸಿದ್ದಾರೆ. ಅವರ ಕಲೆ ಹಾದಿಯ ಪರಿಚಯ ಇಂದಿನ ಚಿಟ್ಚಾಟ್ನಲ್ಲಿ. ಪುರಾತನ ಕಲೆಗಳಲ್ಲಿ ಗಂಡು ಕಲೆ ಎಂದೇ ಪ್ರಸಿದ್ಧವಾದ ಕಲೆ ಯಕ್ಷಗಾನ. ಈ ಯಕ್ಷಗಾನ ಕಲೆಗೆ 40 ವರ್ಷಗಳಿಂದ ಸೇವೆ ಸಲ್ಲಿಸಿದ ಸಾಧಕನ ಕಥೆಯನ್ನು ಅವ್ರ ಹತ್ರನೇ ಕೇಳ್ಕೊಂಬರೋಣ ಬನ್ನಿ. ಸರ್, ಯಕ್ಷಗಾನದಲ್ಲಿ ನಿಮ್ಮ ಪ್ರವೇಶ ಹೇಗಾಯಿತು ಮತ್ತು ಬಾಲ್ಯದಿಂದಲೇ ಅದರಲ್ಲಿ ಆಸಕ್ತಿ ಹೇಗೆ ಬಂತು ಅಂತ ನೀವು ಹೇಳ್ಬೋದಾ? ನಾವು ಸಣ್ಣ ಪ್ರಾಯದಲ್ಲಿ ತುಂಬ ಬಡವರಾಗಿದ್ದೀವಿ ಆವಾಗಲೇ. ಹಾಗೆ 7ನೇ ತರಗತಿಯಷ್ಟೇ ನಾನು ವಿದ್ಯಾಭ್ಯಾಸ ಮಾಡಿದ್ದು. 7ನೇ ತರಗತಿ ಮತ್ತು ಮುಂದೆ ಹೈಸ್ಕೂಲಿಗೆ ಹೋಗಲಿಕ್ಕೆ ನಮಗೆ ಅನುಕೂಲ ಇರಲಿಲ್ಲ. ಆಗಿನ ಕಾಲದಲ್ಲಿ ಭಾಳ ದೂರ 6 ಮೈಲು 6 ಕಿಲೋಮೀಟ್ರಲ್ಲ 6 ಮೈಲು ನಡ್ಕೊಂಡು ಹೋಗಬೇಕಿತ್ತು. ಆಗ ತುಂಬಿದ ನಮ್ಮ ಅಪ್ಪನಿಗೆ ಯಕ್ಷಗಾನದ ಬಗ್ಗೆ ಅಭಿರುಚಿ ಇತ್ತು. ಆಗ 1972ನೇ ಇಸ್ವಿಯಲ್ಲಿ ಧರ್ಮಸ್ಥಳದಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಯಕ್ಷಗಾನಕ್ಕೊಂದು ಕಲಿಕಾ ಕೇಂದ್ರ ಅಂತ ಪ್ರಾರಂಭಿಸಿದರು. ಅದು ನಮ್ಮ ತಂದೆಯವರಿಗೆ ಗೊತ್ತಾಯಿತು. ಹಾಗೆ ನಾನು ಕರ್ಕೊಂಡು ಅಲ್ಲಿಗೆ ಹೋದರು, ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ. ಅಲ್ಲಿ ಆವಾಗ ಯಕ್ಷಗಾನಕ್ಕೆ ಗುರುಗಳಾಗಿದ್ದದ್ದು ಕುರಿಯ ವಿಠಲ ಶಾಸ್ತ್ರಿಗಳು. ಕುರಿಯ ವಿಠಲ ಶಾಸ್ತ್ರಿಗಳು ಅಂದರೆ ಯಕ್ಷಗಾನ ಪ್ರಪಂಚದಲ್ಲಿ ಬಹಳಷ್ಟು ಹೆಸರು ಪಡೆದಂಥ ಒಬ್ಬ ಘನ ವ್ಯಕ್ತಿ. ಧರ್ಮಸ್ಥಳ ಮಂಜುನಾಥೇಶ್ವರ ಯಕ್ಷಗಾನ ಮಂಡಳಿ ಬಹಳಷ್ಟು ದುಡಿಮೆ ಮಾಡಿದವರು. ಆ ಮೇಳವನ್ನು ಸ್ವತಃ ನಡೆಸ್ತಾ ಇದ್ದರು ಅವರು. ಅವರು ಆ ಲಲಿತ ಕಲಾ ಕೇಂದ್ರ ಅಂತ ಪೂಜ್ಯ ಹೆಗ್ಗಡೆಯವರು ಪ್ರಾರಂಭಿಸಿದಾಗ 72ನೇ ಇಸ್ವಿಯಲ್ಲಿ ಅವರು ಗುರುಗಳಾಗಿದ್ದರು. ಹಾಗೆ ಅಲ್ಲಿ ಕರ್ಕೊಂಡೋಗಿ ಅವ್ರ ಹತ್ರ ಮಾತಾಡಿ ಯಕ್ಷಗಾನ ಕೇಂದ್ರಕ್ಕೆ ನನ್ನನ್ನು ಸೇರ್ಪಡೆ ಮಾಡಿದರು. ಅಲ್ಲಿ 2 ವರ್ಷ, ಅಂದರೆ 2 ಮಳೆಕಾಲ. ಬೇಸಿಗೆಯಲ್ಲಿ ಮೇಳದ ತಿರುಗಾಟ ಇರ್ತದೆ, ಮಳೆಗಾಲದಲ್ಲಿ ಮಾತ್ರ ಅಲ್ಲಿ ಯಕ್ಷಗಾನ ಕ್ಲಾಸ್ ಆಗ್ತಾ ಇದ್ದದ್ದು. ಅವರು ಕುರಿಯ ವಿಠಲ ಶಾಸ್ತ್ರಿಗಳು ಮತ್ತು ಪಡ್ಡೆ ಚಂದು ಅಂತ ಅವರು ಉತ್ತಮ ಕಲಾವಿದರೆ. ಅವರ ಜೊತೆಲಿ ನಾಟ್ಯ ಅಭ್ಯಾಸ ಆಗಿ ಯಕ್ಷಗಾನಕ್ಕೆ ಸೇರ್ಪಡೆ ಆದ್ದು ನಾನು. ಸರ್, 40 ವರ್ಷಗಳ ಈ ಯಕ್ಷಗಾನ ಪಯಣವನ್ನು ನೀವು ಹಿಂತಿರುಗಿ ನೋಡಿದಾಗ ನಿಮಗೆ ಯಾವ ಕ್ಷಣ ನೆನಪು ಬರುತ್ತೆ?
ಅಂದರೆ ಹಿಂದಿನಲ್ಲಿ ಮೇಳದ ತಿರುಗಾಟ ತುಂಬ ಕಷ್ಟ ಇತ್ತು. ನಾನು ಪ್ರಾರಂಭದಲ್ಲಿ ಅಲ್ಲಿ ಯಕ್ಷಗಾನ ಕಲಿತ ಮೇಲೆ ವೇಣೂರು ಮೇಳ ಅಂತ ಒಂದು ಮೇಳ ಇತ್ತು. ಆ ಮೇಳಕ್ಕೆ ಸೇರ್ಪಡೆ ಅಲ್ಲಿಗೆ ಹೋದೆ. ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋದವರು ಈಗಲೂ ಇದ್ದಾರೆ. ಸೂರ್ಯಕುಮಾರಿ ಗೋವಿಂದ ಭಟ್ರು ಬಹಳ ಹಿರಿಯ ಕಲಾವಿದರು. ಆ ಮೇಳದ ಯಜಮಾನರು ನಮ್ಮ ಗೋವಿಂದ ಭಟ್ರಿಗೆ ಸ್ನೇಹಿತರಾಗಿದ್ದರು. ಹಾಗೆ 1 ವರ್ಷ ಅಷ್ಟೇ ನಾನು ಆ ಮೇಳದಲ್ಲಿ ತಿರುಗಾಟ ಮಾಡಿದ್ದು. ಆ ಬಳಿಕ ಪುನಃ ನಾನು ಧರ್ಮಸ್ಥಳ ಮೇಳಕ್ಕೆ ಸೇರ್ಪಡೆ ಆದೆ. ಆಮೇಲೆ ಬೇರೆ ಬೇರೆ ಮೇಳಗಳ ತಿರುಗಾಟ ಹಾಗೆ ಮುಂದುವರಿಯಿತು. ಆವಾಗ ತಿರುಗಾಟ ಹೇಗಿತ್ತು ಅಂದರೆ ಬೆಳಗ್ಗಿನವರೆಗೆ ವೇಷ ನಮಗೆಲ್ಲ ನಾವು ಅಭ್ಯಾಸ ಮಾಡುವಂಥ ಕಲಾವಿದರು ಹಿರಿಯ ಕಲಾವಿದರ ಜೊತೆಯಲ್ಲೇ ಇರಬೇಕು. ಅಲ್ಲಿ ಈಗ ಬೇಟೆಗೆ ಹೋಗುವಂಥ ಸಂದರ್ಭ ಇದ್ದರೆ ಬೇಟೆಗೆ ಹೋಗೋದು, ಅಥವಾ ಈ ಯಕ್ಷಗಾನದಲ್ಲಿ ಕೋಡಂಗಿ ಪಾತ್ರ ಅಂತ ಹೇಳಿರ್ತದೆ. ಅಂದರೆ ಬಾಲಗೋಪಾಲನ ವೇಷಕ್ಕಿಂತ ಮೊದಲಿದ್ದು ಆ ಪಾತ್ರ ಮಾಡ್ತಿದ್ದೆ ನಾನು. ಬರೀ ಯಕ್ಷಗಾನ ಕೇಂದ್ರದಲ್ಲಿ ಕಲಿತದ್ದಷ್ಟೇ ಯಕ್ಷಗಾನಕ್ಕೆ ಸಾಕಾಗುವುದಿಲ್ಲ. ಹಿರಿಯ ಕಲಾವಿದರು ರಂಗದಲ್ಲಿ ಯಾವ ಪಾತ್ರವನ್ನು ಹೇಗೆ ಅಭಿನಯಿಸ್ತಾರೆ ಅದನ್ನು ನೋಡಬೇಕು. ನೋಡಿ ಕಲಿಯುವಂಥದ್ದು ಯಕ್ಷಗಾನದಲ್ಲಿ ಬಹಳಷ್ಟು ಇದೆ. ನೋಡಿ ಕೇಳಿ ಕಲಿಯಲಿಕ್ಕಿದೆ. ಹಾಗೆ ಯಕ್ಷಗಾನದಲ್ಲಿ ವೃತ್ತಿಪರವಾಗಿ ಕಲಾವಿದನಾಗಿ ಮುಂದುವರಿಸಿದೆ ನಾನು. ಈ 40 ವರ್ಷಗಳ ನಿಮ್ಮ ಯಕ್ಷಗಾನ ಪಯಣದಲ್ಲಿ ಹಲವಾರು ವೇಷಗಳನ್ನು ನೀವು ಧರಿಸಿದ್ದೀರಿ. ನಿಮಗೆ ಇಷ್ಟವಾದ ಯಾವುದಾದ್ರೂ ವೇಷ ಇದ್ದರೆ ನೀವು ಹೇಳ್ಕೋಬೋದಾ ಸರ್? ಇಷ್ಟವಾದ ಕಲಾವಿದರಿಗೆ ಇಷ್ಟವಾದ ವೇಷ ಅಂತ ಹೇಳಿದರೆ ರಂಗದಲ್ಲಿ ಯಾವ ಪಾತ್ರವನ್ನು ಮಾಡಲಿಕ್ಕೆ ಅವರು ಸಿದ್ಧರಿರಬೇಕು. ಆದರೆ ಒಬ್ಬ ಕಲಾವಿದನಿಗೆ ಎಲ್ಲ ಪಾತ್ರಗಳ ಸ್ವಭಾವವು ಹಿಡಿಸುವುದಿಲ್ಲ. ಈ ಕೆಲವರು ಸ್ತ್ರೀ ಪಾತ್ರ ಮಾಡುವವರಿದ್ದಾರೆ, ಅವರು ಸ್ತ್ರೀ ಪಾತ್ರವನ್ನು ಹೆಚ್ಚಾಗಿ ಮಾಡ್ತಾರೆ. ನಾನು ಸ್ತ್ರೀ ಪಾತ್ರ ಮಾಡಿದ್ದು ಕಡಿಮೆ. ಮತ್ತು ಉಳಿದ ಯಕ್ಷಗಾನದಕ್ಕೆ ಸಂಬಂಧಪಟ್ಟ ಪುಂಡು ವೇಷ ಮಾಡ್ತಿದ್ದೆ. ಆಮೇಲೆ ರಾಜವೇಷಕ್ಕೆ ಸಂಬಂಧಪಟ್ಟ ಕೌರವನೋ, ಕಾರ್ತಿವೀರ್ಯಾರ್ಜುನನೋ, ಇನ್ನು ಇಂದ್ರಜಿತು, ಹಿರಣ್ಯಾಕ್ಷ, ಅರ್ಜುನ, ಕೌರವ, ದೇವೇಂದ್ರ, ಇಂತಹ ರಾಜವೇಷಗಳು. ಇನ್ನು ಯಕ್ಷಗಾನದಲ್ಲಿ ನಾಟಿಕೆ ವೇಷ ಅಂದರೆ ರಾವಣ, ಇನ್ನು ಕಂಸ, ಮಾಗಧ, ಈ ಥರದ ಪಾತ್ರಗಳು. ಇನ್ನು ಧರ್ಮಸ್ಥಳ ಮೇಳಕ್ಕೆ ಬಂದ ಮೇಲೆ ಧರ್ಮಸ್ಥಳ ಕ್ಷೇತ್ರ ಮಾತೆಯಲ್ಲಿ ಹಲವು ಪಾತ್ರಗಳನ್ನು ಮಾಡಿದ್ದೇನೆ. ಮತ್ತು ಕಲಾವಿದನಿಗೆ ಒಬ್ಬನಿಗೆ ಎಲ್ಲ ಸ್ವಭಾವದ ಪಾತ್ರಗಳು ಹಿಡಿಯುವುದು ಕಡಿಮೆ, ಮಾಡಬಹುದು. ಹಾಗೆಂತ ಅವನಿಗೆ ಮನಸ್ಸಿಗೆ ಹಿಡಿಯುವಂಥ ಪಾತ್ರಗಳು ಅಂತ ಒಬ್ಬ ಕಲಾವಿದನಿಗೆ ಇರುತ್ತದೆ. ನಾನು ಹೆಚ್ಚಾಗಿ ರಾಜವೇಷ ಅಂದರೆ ಅದೇ ಈಗ ಹೇಳಿದಾಗೆ ಕರ್ಣ, ಕೌರವ, ದೇವೇಂದ್ರ, ಅರ್ಜುನ, ಹಿರಣ್ಯಾಕ್ಷ, ಇಂದ್ರಜಿತು, ಇಂಥ ಪಾತ್ರಗಳು. ಈ ಯಕ್ಷಗಾನ ಕಲೆಯಲ್ಲಿ ನೀವು ಅಂದರೆ ಪ್ರಾರಂಭದಿಂದ ಏನಾದರೂ ಸವಾಲುಗಳನ್ನ ಎದುರಿಸಿದ್ರೆ ಅವನ್ನ ಹಂಚ್ಕೋಬೋದಾ ಸರ್? ಸವಾಲುಗಳಂದರೆ ಯಕ್ಷಗಾನದಲ್ಲಿ ಸವಾಲುಗಳು ಭಾಳಷ್ಟು. ವಿದ್ಯಾರ್ಥಿಯಾಗಿದ್ದಾಗ ಸವಾಲುಗಳು ಭಾಳಷ್ಟು ಇರ್ತವೆ. ಅಭ್ಯಾಸ ಮಾಡುವ ವಿಷಯದಲ್ಲಿ ನಾವು ನಿದ್ದೆ ಬಿಡಬೇಕು, ಹೋದಲ್ಲಿ ಕೆಲವು ಸಲ ವ್ಯವಸ್ಥೆಗಳು ಸರಿ ಇರುವುದಿಲ್ಲ. ಅದಕ್ಕೆಲ್ಲ ಹೊಂದಿಕೊಂಡು ಕಷ್ಟಪಡಬೇಕು. ಹಿರಿಯ ಕಲಾವಿದರನ್ನು ಹೊಂದಿಕೊಂಡು ಹೋಗದೆ ಒಬ್ಬ ಕಲಾವಿದ ಯಕ್ಷಗಾನದಲ್ಲಿ ಮುಂದುವರಿಯುವುದಕ್ಕೆ ಬಹಳ ಕಷ್ಟವಾಗ್ತದೆ. ಹಿರಿಯ ಕಲಾವಿದರ ಜತೆ ಕಲಾವಿದರ ಸಹಕಾರ, ಹಿರಿಯ ಕಲಾವಿದರ ಮಾರ್ಗದರ್ಶನ, ಇದರಿಂದಾಗಿ ನನ್ನ ಕಲಾ ಪ್ರಪಂಚ ಬೆಳೆಯಿತು. ಈಗಿನ ದಿನಮಾನಗಳಲ್ಲಿ ಒಂದಿಷ್ಟು ಹೊಸ ಕಲಾವಿದರು ಅಥವಾ ಆಸಕ್ತಿಯಿಂದ ಬಂದವರು ತುಂಬ ಜನ ಯಕ್ಷಗಾನ ಸೇರ್ಕೊಳ್ತಿದ್ದಾರೆ. ಅವರಿಗೆ ನಿಮ್ಮ ಕಡೆಯಿಂದ ಏನಾದರೂ ಮಾರ್ಗದರ್ಶನ ಕೊಡೋದಾದರೆ? ಅದು ಬಹಳ ಸಂತೋಷದ ವಿಚಾರ. ಹಿಂದಿನ ಕಾಲದಲ್ಲಿ ನಾವು ಸಣ್ಣದಾಗಿರುವಾಗ ಶಾಲೆಗೆ ಹೋಗಿ ವಿದ್ಯಾವಂತರಾದ ಕಲಾವಿದರು ಬಹಳಷ್ಟು ಬೆರಳೆಣಿಕೆಯಷ್ಟೇ ಇದ್ದರು. ಅಂತೂ ಶಾಲೆಗೆ ಹೋಗಿ ವಿದ್ಯಾವಂತರಾದವರು ಯಕ್ಷಗಾನದಿಲ್ಲ. ಅವರ ವಿದ್ಯೆ ಅಂದರೆ ಯಕ್ಷಗಾನವೇ. ಆದರೆ ಇತ್ತೀಚೆಗೆ ಯಕ್ಷಗಾನದ ಆಕರ್ಷಣೆಯಿಂದ ತುಂಬ ಮಂದಿ ನಿಮ್ಮಂಥ ಕಾಲೇಜು ಹುಡುಗರು, ಕೆಲಸದಲ್ಲಿ ಇರುವವರು, ಸರ್ಕಾರಿ ಉದ್ಯೋಗದಲ್ಲಿರುವವರು, ಬೇರೆ ಬೇರೆ ಕಂಪನಿ ಉದ್ಯೋಗದಲ್ಲಿ ಇರೋದು. ಈಗ ನಾವು ಬ್ಯಾಂಗ್ಳೂರಿಗೆ ಹೋದರೆ ನೋಡಿ, ಅಲ್ಲಿಯೇ ಎಷ್ಟು IT ಕಂಪನಿ ಹುಡುಗರು ಯಕ್ಷಗಾನದಲ್ಲಿ ಪಾತ್ರ ಮಾಡುವವರಿದ್ದಾರೆ. ಈ ಕಡೆ ನಮ್ಮ ಊರಿನಲ್ಲಿಯೂ ಬಹಳಷ್ಟು ಮಂದಿ ವಿದ್ಯಾವಂತರ ಯಕ್ಷಗಾನ ವೇಷಧಾರಿಗಳಾಗಿದ್ದಾರೆ. ಅದು ವೃತ್ತಿ ಕಲಾವಿದರ ಹಾಗೆ ಕಲಿತು ರಂಗದಲ್ಲಿ ಮೆರೆಯುತ್ತಾ ಇದ್ದಾರೆ. ಅದು ಬಹಳ ಸಂತೋಷ. ಇದು ಯಕ್ಷಗಾನಕ್ಕೆ ಒಂದು ಒಳ್ಳೆ ಬೆಳವಣಿಗೆ. ಮೊದಲಿನ ಹಾಗೆ ಶಾಲೆಗೆ ಹೋಗದವರೇ ಯಕ್ಷಗಾನದಲ್ಲಿ ಈಗೆಲ್ಲ ಕಲಿತವರು ಬಹಳಷ್ಟು ಮಂದಿ ಕಲಾವಿದರಿದ್ದಾರೆ. ಈಗಿನ ಹೊಸ ಕಲಾವಿದರು ಉತ್ತಮ ಪ್ರದರ್ಶನವನ್ನು ನೀಡುತ್ತಾ ಇದ್ದಾರೆ. ಹಾಗೆ ಹೊಸ ಕಲಾವಿದರು ಯಕ್ಷಗಾನಕ್ಕೆ ಬರುವುದರಿಂದ ಯಕ್ಷಗಾನದ ಬೆಳವಣಿಗೆ ಇನ್ನೂ ಹಿಂದಿನಿಂದಲೂ ಉತ್ತಮ ರೀತಿಯಲ್ಲಿ ನಡೆಯುವುದಕ್ಕೆ ಸಾಧ್ಯ ಇದೆ. ಯಕ್ಷಗಾನ ನಶಿಸಿ ಹೋಗುವಂಥ ಕಲೆ ಅಲ್ಲ. ಅದು ವೃದ್ಧಿಯಾಗಿ ಸಮಾಜಕ್ಕೆ ಒಂದು ಧಾರ್ಮಿಕ ಹಾಗೂ ಮಾನಸಿಕವಾಗಿ ನೆಮ್ಮದಿ, ಮಾನಸಿಕ ತೃಪ್ತಿ ಸಿಗ್ತದೆ ಯಕ್ಷಗಾನದಲ್ಲಿ ಎಂಬುದನ್ನು ನಾನು ಸ್ವತಃ ಕಂಡುಕೊಂಡವ. ನೋಡಿದ್ರಲ್ಲ ವೀಕ್ಷಕರೇ, 40 ವರ್ಷಗಳ ಕಾಲ ಒಂದೇ ಕಲೆಗೆ ಸೇವೆ ಸಲ್ಲಿಸಿದ ಸಾಧಕನ ಕಥೆಯನ್ನು.
ಇದು ಎಲ್ಲರಿಗೆ ಪ್ರೇರಣೆಯಾಗಲಿ ಎಂದು ಭಾವಿಸುತ್ತಾ ಯಕ್ಷಗಾನ ಹೀಗೆ ಇನ್ನಷ್ಟು ಬೆಳೆಯಲಿ ಎಂದು ಆಶಿಸೋಣ. ಕ್ಯಾಮ್ರಾ ಪರ್ಸನ್ ಶ್ರುತನ್ ಜೊತೆ ಪವನ್, ನಮ್ಮೂರ ವಾರ್ತೆ, ಪತ್ರಿಕೋದ್ಯಮ ವಿಭಾಗ, STMC ಉಜಿರೆ. ಛತ್ತೀಸ್ಗಢದ ರಾಯಪುರದಲ್ಲಿ ದೇಶದ ಮೊದಲ ವರ್ಚುವಲ್ ನೆಟ್ ಮೀಟರಿಂಗ್ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಲಾಗಿದೆ. ನಗರದ ಪಾರ್ಥಿವಿ ಪೆಸಿಫಿಕ್ ಸೊಸೈಟಿಯ 20 ಕುಟುಂಬಗಳು ಒಟ್ಟಾಗಿ ಸೋಲಾರ್ ಮೂಲಕ ವಿದ್ಯುತ್ ಉತ್ಪಾದನೆಗೆ ಮುಂದಾಗಿದೆ. ರಾಯಪುರದ ಈ ಸಾಧನೆ ದೇಶಕ್ಕೆ ಮಾದರಿಯಾಗಿದೆ. ದೇಶದಾದ್ಯಂತ ಪರ್ಯಾಯ ವಿದ್ಯುತ್ ಉತ್ಪಾದನೆಗೆ ಜನ ಮುಂದಾಗ್ತಿದ್ದಾರೆ. ಛತ್ತೀಸ್ಗಢ ರಾಜ್ಯದ ರಾಯ್ಪುರದ ಪಾರ್ಥಿವಿ ಪೆಸಿಫಿಕ್ ಸೊಸೈಟಿಯಲ್ಲೂ 20 ಕುಟುಂಬಗಳು ಸೇರಿ ಈ ಪ್ರಯತ್ನ ಮಾಡಿವೆ. ಈ ವಸತಿ ಸಮುಚ್ಚಯ ಕಟ್ಟಡದ ಮೇಲ್ಭಾಗದಲ್ಲಿ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಿ ವರ್ಚುವಲ್ ನೆಟ್ ಮೀಟರಿಂಗ್ ಮುಖಾಂತರ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. ರಾಯ್ಪುರ ನಗರದ ಪಾರ್ಥಿವಿ ಪೆಸಿಫಿಕ್ ಸೊಸೈಟಿಯ 20 ಕುಟುಂಬಗಳು ಒಟ್ಟಾಗಿ ತಮ್ಮ ಸೊಸೈಟಿ ಕಟ್ಟಡದ ಮೇಲ್ಭಾಗದಲ್ಲಿ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಿಕೊಂಡಿವೆ. ಈ ಸೋಲಾರ್ ಪ್ಯಾನೆಲ್ಗಳ ಮುಖಾಂತರ ವಿದ್ಯುತ್ ಉತ್ಪಾದಿಸಿ ಅದನ್ನು ಪ್ರತಿ ಮನೆಗೂ ತಲುಪಿಸಲಾಗುತ್ತಿದೆ. ವರ್ಚುವಲ್ ನೆಟ್ ಮೀಟರಿಂಗ್ ವ್ಯವಸ್ಥೆಯ ಮೂಲಕ ಈ ಕೆಲಸ ಮಾಡಲಾಗಿದೆ. ಸೌರ ವಿದ್ಯುತ್ ಉತ್ಪಾದನೆ ಮೂಲಕ ದೈನಂದಿನ ವಿದ್ಯುತ್ ವೆಚ್ಚವನ್ನು ತಗ್ಗಿಸುವ ಉದ್ದೇಶದಿಂದ ಈ ಯೋಜನೆ ಮಾಡಲಾಗಿದೆ. ಈ ಯೋಜನೆಗೆ ಒಟ್ಟು 24 ಲಕ್ಷ ರೂಪಾಯಿ ವೆಚ್ಚವಾಗಿದ್ದು ಪ್ರತಿ ಕುಟುಂಬವು ತಲಾ 1.2 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದೆ. ಈ ಯೋಜನೆಗೆ ಕೇಂದ್ರ ಸರ್ಕಾರ ಮತ್ತು ಛತ್ತೀಸ್ಗಢ ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಪ್ರತಿ ಮನೆಗೆ ಒಟ್ಟು 1.08 ಲಕ್ಷ ರೂಪಾಯಿ ದೊರೆತಿದೆ. ನಗರ ಭಾಗದ ಕಟ್ಟಡಗಳ ಮೇಲ್ಭಾಗದಲ್ಲಿ ಈ ರೀತಿಯ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಿದ್ರೆ ವಿದ್ಯುತ್ ಪೂರೈಕೆ ಒತ್ತಡ ಕಡಿಮೆಗೊಳಿಸಬಹುದು. ಸೌರ ವಿದ್ಯುತ್ ಉತ್ಪಾದನೆಯ ಮೂಲಕ ಮಾಲಿನ್ಯ ರಹಿತ ಹಾಗೂ ಕಡಿಮೆ ವೆಚ್ಚದ ವಿದ್ಯುತ್ ಪಡೆಯಬಹುದು. ಹಾಗೆಯೇ ಕಡಿಮೆ ಹೂಡಿಕೆ ಮಾಡಿ ದೀರ್ಘ ಸಮಯದ ಲಾಭ ಕೂಡ ಪಡೆದುಕೊಳ್ಳಬಹುದು. ರಾಯಪುರದ 20 ಕುಟುಂಬಗಳ ಈ ಕಾರ್ಯ ದೇಶದ ಇತರ ಪ್ರಮುಖ ನಗರಗಳ ಜನರಿಗೂ ಮಾದರಿಯಾಗಿದೆ. ಹೀಗೆ ನಾಗರಿಕರು ಸೌರ ವಿದ್ಯುತ್ ಉತ್ಪಾದನೆಗೆ ಮುಂದಾದಲ್ಲಿ ವಿದ್ಯುತ್ ನಿಗಮಗಳ ಮೇಲಿನ ಒತ್ತಡ ಮತ್ತು ಸಾಂಪ್ರದಾಯಿಕ ರೀತಿಯ ವಿದ್ಯುತ್ ಉತ್ಪಾದನೆಯಿಂದ ಆಗುವ ಪರಿಸರ ಹಾನಿಯನ್ನು ತಡೆಗಟ್ಟಬಹುದಾಗಿದೆ. ರಾಯಪುರದ ಈ ಸಾಧನೆ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈ ಜೋಡಿಸೋಣ. ಶ್ರುತನ್ ಶೆಟ್ಟಿ, ನಮ್ಮೂರ ವಾರ್ತೆ, ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ. ಇದೀಗ ಸಣ್ಣದೊಂದು ಬ್ರೇಕ್ನ ನಂತರ ನಮ್ಮೂರ ವಾರ್ತೆ ಮತ್ತೆ ಮುಂದುವರಿಯುತ್ತದೆ. It's just a college until you step inside. But when you start exploring, you will surely realize that it's a place where your aspirations come alive. Here, your creativity flourishes in a student-friendly environment. With infrastructure meeting the needs of every student from every stream. Why settle for ordinary when you can embark on an extraordinary journey? Are you ready to dive into endless opportunities? Join STM College Ujire. Let the journey begin. Standing here, I still feel the excitement of stepping into this place where every corner revealed endless opportunities for learning. Walking through these corridors, I can still hear the echoes of our conversation and laughter. In this learning space, it was all about exchanging ideas, each one reshaping our thought process. During every movie shoot, we captured stories we felt, learning the art of visual storytelling. Hidden in the quiet corner, this lab was a creative space. Hello, can you hear me? Was my first time holding a mic for P2C. The Student Lecture Series platform encourages students to share their perspectives, meaningful discussions and talks.
The canteen, where every cup of tea blended with laughter and gossip. The gym was hub of strength, where we recharged our energy to face the challenges ahead. Broadcasting on community radio, I felt the power of my words connecting many hearts with one voice. The college has brought me this long way, but the memories made here still feels like it was yesterday. ಬ್ರೇಕ್ನ ನಂತರ ನಮ್ಮೂರ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸ್ಪೀಡ್ ನ್ಯೂಸ್. ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ವಾರದ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರವು ಹರಿಯಾಣದಲ್ಲಿ ನಡೆಯಲಿದೆ. ಶಿಬಿರದಲ್ಲಿ ಕರ್ನಾಟಕ ತಂಡವನ್ನು ಉಜಿರೆ ಎಸ್ಡಿಎಂ ಕಾಲೇಜಿನ ಎನ್ಎಸ್ಎಸ್ ಯೋಜನಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಶೆಟ್ಟಿ ಮುನ್ನಡೆಸಲಿದ್ದಾರೆ. ಕುರುಕ್ಷೇತ್ರ ವಿಶ್ವವಿದ್ಯಾಲಯದಲ್ಲಿ ನಡೆಯುವ ಶಿಬಿರದಲ್ಲಿ ಉಜಿರೆ ಎಸ್ಡಿಎಂ ಕಾಲೇಜಿನ ವಿದ್ಯಾರ್ಥಿ ನೆವಿಲ್ ನವೀನ್ ಮೊರಸ್ ಭಾಗವಹಿಸುತ್ತಿದ್ದಾರೆ. ಮಂಗಳೂರಿನ ಪಿಲಿಕುಳದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ತರಬೇತಿ ಕೇಂದ್ರದಲ್ಲಿ ಜಿಲ್ಲಾ ಮಟ್ಟದ ದೇಶಭಕ್ತಿ ಗೀತೆ ಸ್ಪರ್ಧೆ ನಡೆಯಿತು. ಇದರಲ್ಲಿ ಉಜಿರೆ ಎಸ್ಡಿಎಂ ಸಿಬಿಎಸ್ಇ ಆಂಗ್ಲ ಮಾಧ್ಯಮ ಶಾಲೆಯ ಬುಲ್ಬುಲ್ ತಂಡ ದ್ವಿತೀಯ ಸ್ಥಾನ ಪಡೆದಿದೆ. ವಿದ್ಯಾರ್ಥಿಗಳನ್ನು ಶಾಲಾ ಪ್ರಾಂಶುಪಾಲ ಹಾಗೂ ಶಿಕ್ಷಕರಿಂದ ಅಭಿನಂದಿಸಿದೆ. ಬೆಳ್ತಂಗಡಿ ತಾಲೂಕು ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಉಜಿರೆ ಎಸ್ಡಿಎಂ ಅನುದಾನಿತ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಮಡಂತ್ಯಾರಿನ ಗಾರ್ಡಿಯನ್ ಏಂಜಲ್ ಶಾಲೆಯಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳಾದ ಶ್ರೇಯಸ್ ಗೌಡ, ಶ್ರವಣ್ ಶೆಟ್ಟಿ, ಶರತ್ ಮತ್ತು ಶರಣಪ್ಪ ಪ್ರಥಮ ಸ್ಥಾನ ಪಡೆದು ಮುಂದಿನ ಹಂತದಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯದ ಟಾಪ್ 10 ಪದವಿ ಪೂರ್ವ ಕಾಲೇಜುಗಳ ಪಟ್ಟಿಯಲ್ಲಿ ಉಜಿರೆ ಎಸ್ಡಿಎಂ ವಸತಿ ಪದವಿ ಪೂರ್ವ ಕಾಲೇಜು ಸ್ಥಾನ ಪಡೆದಿದೆ. ಸಿಲಿಕಾನ್ ಇಂಡಿಯಾ ಎಜುಕೇಷನ್ ಮ್ಯಾಗಜಿನ್ ಪ್ರಕಟಿಸಿದ ಪಟ್ಟಿಯಲ್ಲಿ ಎಸ್ಡಿಎಂ ಕಾಲೇಜು ಗುರುತಿಸಿಕೊಂಡಿದೆ. ರಾಜ್ಯದ ಸುಮಾರು 3,000 ಕಾಲೇಜುಗಳ ಪೈಕಿ ಎಸ್ಡಿಎಂ 10ನೇ ಸ್ಥಾನ ಗಳಿಸಿ ಸಾಧನೆ ಮೆರೆದಿದೆ. ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಮಹಿಳೆಯರ ಬಾಸ್ಕೆಟ್ಬಾಲ್ ಪಂದ್ಯಾಟದಲ್ಲಿ ಉಜಿರೆ ಎಸ್ಡಿಎಂ ಕಾಲೇಜು ತಂಡ ಚಾಂಪಿಯನ್ಶಿಪ್ ಗೆದ್ದುಕೊಂಡಿದೆ. ಉಡುಪಿಯ ಎಂಜಿಎಂ ಕಾಲೇಜಿನಲ್ಲಿ ನವೆಂಬರ್ 5ರಂದು ನಡೆದ ಪಂದ್ಯದಲ್ಲಿ ರಶ್ಮಿ ಉತ್ತಮ ಆಟಗಾರ್ತಿ ಪದಕ ಪಡೆದುಕೊಂಡಿದ್ದಾರೆ. ಜಯಗಳಿಸಿದ ವಿದ್ಯಾರ್ಥಿನಿಯರು ಹಾಗೂ ತರಬೇತುದಾರ ಸುಧೀನರನ್ನ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವಿಶ್ವನಾಥ ಪಿ ಅಭಿನಂದಿಸಿದ್ದಾರೆ. ಉಜಿರೆ ಎಸ್ಡಿಎಂ ವಸತಿ ಪದವಿ ಪೂರ್ವ ಕಾಲೇಜಿನಲ್ಲಿ ನವೆಂಬರ್ 10ರಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಉಜಿರೆ ಎಸ್ಡಿಎಂ ಐಟಿ ಕಾಲೇಜಿನ ಸಹ ಪ್ರಾಧ್ಯಾಪಕ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಮತ್ತು ಉಜಿರೆ ಎಸ್ಡಿಎಂ ಕಾಲೇಜು ಪತ್ರಿಕೋದ್ಯಮ ವಿದ್ಯಾರ್ಥಿ ಅರ್ಚಿತ್ ಜೈನ್ ಉಪಸ್ಥಿತರಿದ್ದರು. ಕಾಲೇಜಿನ ಪ್ರಾಂಶುಪಾಲ ಸುನೀಲ್ ಪಂಡಿತ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಅಂತಾರಾಷ್ಟ್ರೀಯ ಭಗವದ್ಗೀತಾ ಸಮ್ಮೇಳನದಲ್ಲಿ ಉಜಿರೆ ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನ 102 ಸಂಸ್ಕೃತ ಭಾಷಾ ವಿದ್ಯಾರ್ಥಿಗಳು ಭಾಗವಹಿಸಿದರು. ಉಡುಪಿಯ ಪರ್ಯಾಯ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಭಗವದ್ಗೀತಾ ಸಮ್ಮೇಳನ ನಡೆಯಿತು. ಸಂಸ್ಕೃತ ಭಾಷಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಪ್ರಸನ್ನ ಕುಮಾರ್ ಐತಾಳ್ ಹಾಗೂ ಕನ್ನಡ ಭಾಷಾ ಉಪನ್ಯಾಸಕ ಸುಭಾಷ್ ರಾವ್ ಬೋಳೂರು ಉಪಸ್ಥಿತರಿದ್ದರು. ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ.